ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಮೂಹ ಸಂಸ್ಥೆಗಳ ಸಿಎಸ್ಆರ್ ನಿಧಿಯಿಂದ ಹಸಿವು ಮುಕ್ತ ಜಗತ್ತು ಯೋಜನೆ ಎನ್ನುವ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದ್ದು, ನಗರದ ಫಳ್ನೀರ್ನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಳಿಗೆಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪ್ರತಿಷ್ಠಿತ ಚಿನ್ನಾಭರಣ ಮತ್ತು ವಜ್ರಾಭರಣ ಮಳಿಗೆಯಾಗಿರುವ ನಗರದ ಫಳ್ನೀರ್ನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ವಿಶ್ವ ಹಸಿವು ನಿವಾರಣಾ ದಿನದ ಕಾರ್ಯಕ್ರಮದ ಅಂಗವಾಗಿ ಹಸಿವು ಮುಕ್ತ ಜಗತ್ತು ಯೋಜನೆ ಎನ್ನುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇನ್ನು ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ವೇಳೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಸಿಬ್ಬಂದಿಗಳು ಹಸಿವು ಮುಕ್ತ ಜಗತ್ತು ಎಂಬ ಕಾರ್ಯಕ್ರಮಕ್ಕೆ ಕೈಜೋಡಿಸಿದ್ದು, ವಿಶ್ವ ಹಸಿವು ನಿವಾರಣಾ ದಿನದ ಪ್ರಮಾಣ ವಚನವನ್ನು ಸಿಬ್ಬಂದಿಗಳು ಸ್ವೀಕರಿಸಿದರು. ಮಂಗಳೂರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕಿ ಹೇಮಲತಾ ಅವರು ಕಾರ್ಯಕ್ರಮದ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಸಮಾಜಮುಖಿ ಕಾರ್ಯಕ್ಕೆ ಕೈಜೋಡಿಸುತ್ತಿರುವ ಕೆಲಸವು ಶ್ಲಾಘನೀಯವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಕಾರ್ಯದ ಮೂಲಕ ಜನರಿಗೆ ನೆರವು ಆಗಬೇಕು ಎಂದರು. ಲಾಟ್ ಆಫ್ ಸ್ಕೀಮ್ಸ್ ಆರ್ ದೇರ್ ಸ್ಟೇಟ್ ಸೆಕ್ಟರ್ ಇಂದ ಲಾಂಚ್ ಮಾಡ್ತಾ ಇದ್ದೀವಿ. ಆದರೆ CSR ಆಕ್ಟಿವಿಟೀಸಲ್ಲಿ ಆಸ್ ಫಾರ್ ಮೈ ನಾಲೆಜ್ ಕನ್ಸರ್ನ್ಡ್ ಎಷ್ಟೋ ಜ್ಯುವೆಲರಿ ಶಾಪ್ಸಿಗೆಲ್ಲ ನಾವು ಹೋಗ್ತೀವಿ, ವಿ ಜಸ್ಟ್ ಬಾದರ್ ಟು ಪರ್ಚೇಸ್ ದ ಜ್ಯುವೆಲರಿ ಅಂಡ್ ವಿ ಡೋಂಟ್ ಇವನ್ ಮೈಂಡ್ ವಾಟ್ ಆಲ್ ದ ಆಕ್ಟಿವಿಟೀಸ್ ದೇ ಆರ್ ಇನ್ವಾಲ್ವ್ಡ್ ಬಂದ್ಬಿಡ್ತೇವೆ ಸುಮ್ಮನೆ. ಆ್ಯಂಡ್ ವೆನ್ ಫರಾನ್ ಕಾಲ್ ಮಿ ಅಪ್ ಆ್ಯಂಡ್ ಹಿ ಸೆಡ್, ಮ್ಯಾಮ್ ನಾವು ಈ ಥರ ಒಂದು ಇವೆಂಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಫಂಕ್ಷನ್ ಇದೆ, ವಿಲ್ ಯು ಬಿ ಏಬಲ್ ಟು ಜಾಯಿನ್? ಐ ವಾಸ್ ಲೈಕ್ ಲಿಟಲ್ ವರಿಡ್, ಏನಿದು ಗೊತ್ತಿಲ್ಲಲ್ಲ ಅಂತ ಹೇಳ್ಬಿಟ್ಟು. ದೆನ್ ಐ ಗಾಟ್ ಟು ನೋ ದಟ್ ಇವರು ಎಷ್ಟೊಂದು ಸೋಷಿಯಲ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತ ಹೇಳಿದ್ರೆ. ಮಂಗಳೂರು ಮಹಾನಗರ ಪಾಲಿಕೆಯ ನಗರ ಯೋಜನೆಯ ಅಧಿಕಾರಿ ಚಿತ್ತರಂಜನ್ ದಾಸ್ ಅವರು ಮಾತನಾಡಿ, ಸರ್ಕಾರದ ಜೊತೆಗೆ ಸಂಘ ಸಂಸ್ಥೆಗಳು ಕೈಜೋಡಿಸಿದಾಗ ಹಲವಾರು ಮಂದಿಗೆ ನೆರವು ಸಿಗುತ್ತದೆ. ಹಾಗಾಗಿ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬಂದಿದೆ ಎಂದು ತಿಳಿಸಿದರು. ಈ ಮಲಬಾರ್ ಗೋಲ್ಡ್ ಈ ಬಿಸ್ನೆಸ್ ಬಗ್ಗೆ ನಾನು ನೋಡ್ತಾ ಇದ್ದೆ. ಆದರೆ ನಮ್ಮ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಮುಖಾಂತರ ಅರ್ಬನ್ ಹೋಮ್ಲೆಸ್ಗಳಿಗೆ ಒಂದು ಶೆಲ್ಟರ್ಸ್ ಇದೆ. ಆ ಶೆಲ್ಟರಲ್ಲಿ ಇರುವಂಥ ಇನ್ಮೇಟ್ಸ್ಗಳಿಗೆ ಫುಡ್ಸ್ ಕೊಡುವಲ್ಲಿ ನಮ್ಮ ಮಲಬಾರ್ ಗೋಲ್ಡ್ ಇನ್ವಾಲ್ವ್ ಆಗಿದೆ. ಇಲ್ಲಿ ಬರೀ ಒಂದು ಆಕ್ಟಿವಿಟಿ ಥರ ಇಲ್ಲ, ಅವರಿಗೆ ಒಂದು ಕೊಡಬೇಕು ಅಂತಲ್ಲ, ಕ್ವಾಲಿಟಿ ಫುಡ್ ಅವ್ರಿಗೆ ಸಿಗ್ತಾ ಇದೆ. ಅವರ ಫೀಡ್ಬ್ಯಾಕ್ಸ್ ನಾವು ರೆಗ್ಯುಲರ್ ಕಲೆಕ್ಟ್ ಮಾಡ್ತೀವಿ. ಹೇಗಿದೆ ಫುಡ್, ಚೆನ್ನಾಗಿದೆಯಾ, ಏನಾದ್ರು ಸಮಸ್ಯೆ ಇದೆಯಾ, ನೋ ಕಂಪ್ಲೇಂಟ್ಸ್, ಒಳ್ಳೆಯದೆ. ಇದನ್ನು ನಾವು ನಮ್ಮ ಸ್ಟೇಟ್ ಪ್ರೋಗ್ರಾಮಲ್ಲೆಲ್ಲ ಹೇಳ್ತಾ ಇರ್ತೀವಿ. ನಮ್ಮಲ್ಲಿ ಆ್ಯಕ್ಚುಲಿ ಈ ಸ್ಕೀಮಲ್ಲಿ ನಾವು ಫುಡ್ ಕೊಡಬೇಕು ಅಂತಿದೆ, ಆದರೆ ಇಲ್ಲಿ ಡೋನರ್ಸ್ ಅಂದರೆ ಮಲಬಾರ್ ಗೋಲ್ಡೇ ಪ್ರೊವೈಡ್ ಮಾಡ್ತಿರುವಂಥ ಇನ್ಫಾರ್ಮೇಷನ್ಸ್ಗಳನ್ನ ನಮ್ಮ ಬಂಟ್ವಾಳದ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ ಮಾತನಾಡಿ, ಮಲಬಾರ್ ಗೋಲ್ಡ್ ದೇಶ ಕಟ್ಟುವ ಕಾಯಕ ಮಾಡುತ್ತಿದೆ. ಹಸಿವು ಮುಕ್ತ ಸಮಾಜಕ್ಕೆ ಕೈಜೋಡಿಸುತ್ತಿರುವ ಕೆಲಸ ಮಹತ್ತರವಾಗಿದೆ. ಬಡತನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಇಂತಹ ಕೆಲಸ ನಿರಂತರವಾಗಬೇಕು ಎಂದರು. ಸೇವೆ ಏನೆಂಬುದು ಇವತ್ತು ನಮಗೆ ಅರಿವಾಗ್ತದೆ. ಮಲಬಾರ್ ಗೋಲ್ಡಿಗೆ ನಾವು ಬಂದು ನಮ್ದೇನೋ ವ್ಯವಹಾರ ಇದೆ, ಬಂಗಾರದನ್ನು ಮಾಡಿ ಹೋಗ್ತಿದ್ವಿ. ಆದರೆ ಸ್ವಲ್ಪ ಮಟ್ಟಿಗೆ ತಿಳಿದಿತ್ತು, ಮಲಬಾರ್ ಗೋಲ್ಡ್ ಅವರು ತುಂಬ ಸೇವಾ ಕೆಲಸಗಳನ್ನು ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಬಂದ ನಂತರ ಇವತ್ತು ಅವರ CSR ಆಕ್ಟಿವಿಟೀಸ್ನ ಪೂರ್ತಿ ಪರಿಚಯ ನಮಗೆ ಬಹಳ ಸಂತೋಷ ಆಯಿತು. ಇವತ್ತು ಮಲಬಾರ್ ಗೋಲ್ಡ್ ಈ ದೇಶ ಕಟ್ಟುವ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಇವತ್ತು ಹಸಿವಿನವರಿಗೆ ಹಸಿವು ಕೊಡುವಂಥದ್ದು, ಮನೆ ಇಲ್ಲದವರಿಗೆ ಮನೆ ಕೊಡುವಂಥದ್ದು. ಸೌದಿ ಅರೇಬಿಯಾದ FC ಹೆಲ್ಪ್ ಇನ್ ಸೌದಿ ಅರೇಬಿಯಾದ ಸಂಸ್ಥಾಪಕ ಮತ್ತು KUMA ಕರ್ನಾಟಕ ಘಟಕದ ಮುಖ್ಯಸ್ಥ ಮೊಹಿಯುದ್ದೀನ್ ಮಾತನಾಡಿ,
ಸಮಾಜಮುಖಿ ಕಾರ್ಯವು ನಿರಂತರವಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಸೊ ಅವರದ್ದು ಗವರ್ಮೆಂಟ್ ರಿಕ್ವೈರ್ಮೆಂಟ್ 2.5% ಇರುವಾಗ ಅವರು 5% ಅಂದ್ರೆ 2.5% ಅವರ ಸೈಡಿಂದ ಆಡ್ ಮಾಡಿ ಚಾರಿಟಿ ಆಕ್ಟಿವಿಟೀಸ್ಗೆ ಕೊಡ್ತಾ ಇದ್ದಾರೆ. ಅದು ಹೇಳುವಾಗ ನಮಗೆ ಕೇಳುವಾಗ ತುಂಬಾ ಸಂತೋಷ ಇದೆ. ಯಾಕಂತ ಹೇಳಿದ್ರೆ ನನಗೆ ಮಲಬಾರ್ನೊಂದಿಗಿರುವ ನಂಟು ಸುಮಾರು 22 ವರ್ಷ. ಸೌದಿ ಅರೇಬಿಯಾದಿಂದ ಸ್ಟಾರ್ಟ್ ಆಗಿ ಕುವೈಟಿಗೆ ಬಂದು ಕುವೈಟಿಂದ ಮಂಗಳೂರಿಗೆ ಬಂದದ್ದು. ಈ 22 ವರ್ಷದಲ್ಲಿ ನಾನು ಎಷ್ಟು ಪರ್ಚೇಸ್ ಮಾಡಿದ್ದೇನೆ ಅದರಿಂದ ಒಂದು ಅಂಶ ಅಂದರೆ ಅದರ 5% ಅವರು ಚಾರಿಟಿ ಆಕ್ಟಿವಿಟೀಸ್ ಕೊಡ್ತಾ ಇದ್ದಾರೆ. ಅದರ ಪ್ರತಿಯೊಬ್ಬ ಕಸ್ಟಮರ್ ಸಹ ಈ ಚಾರಿಟಿ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ ವೇಳೆ ಮಳಿಗೆಯ ಶಾಖಾ ಮುಖ್ಯಸ್ಥರಾದ ಶರತ್ ಚಂದ್ರನ್, ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕ ಶೇಖ್ ಫರ್ಹಾನ್ ಮತ್ತು ಮ್ಯಾನೇಜ್ಮೆಂಟ್ ಟೀಮ್ ಉಪಸ್ಥಿತರಿದ್ದರು. ಮಲ್ಬಾರ್ ಗ್ರೂಪ್ನಿಂದ ನಡೆಯುತ್ತಿರುವ ಸಿಎಸ್ಆರ್ ಕಾರ್ಯಕ್ರಮದ ಅಂಗವಾಗಿ ಹಸಿವು ಮುಕ್ತ ಜಗತ್ತು ಯೋಜನೆಯ ಕಾರ್ಯಕ್ರಮದಡಿಯಲ್ಲಿ 31,000 ಆಹಾರ ಪ್ಯಾಕೆಟ್ಗಳನ್ನು ವಿತರಿಸಲಾಯಿತು. ಈಗಾಗಲೇ 51,000 ಪೌಷ್ಟಿಕ ಆಹಾರ ಪ್ಯಾಕೆಟ್ಗಳನ್ನು ವಿತರಿಸುವ ಮೂಲಕ ಮಹತ್ತರ ಕಾಯಕ ಮಾಡುತ್ತಿದೆ. ವಿಶ್ವ ಹಸಿವು ನಿವಾರಣಾ ಸೇವಾ ಕಾರ್ಯಕ್ರಮಗಳಿಗೆ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಸಮೂಹ ಸಂಸ್ಥೆ ಕರ್ನಾಟಕದಲ್ಲಿ 2023ರಿಂದ 4,450 ಜನರಿಗೆ ಪ್ರತಿದಿನ ಒಂದು ಹೊತ್ತಿನ ಊಟ ನೀಡುತ್ತಿದೆ. ಮುಂದೆ 7,167 ಮಂದಿಗೆ ಊಟ ನೀಡುವ ಗುರಿಯನ್ನು ಹೊಂದಿದೆ. ವಾರ್ಷಿಕ 26,15,955 ಜನರಿಗೆ ರಾಜ್ಯದ 12 ಕೇಂದ್ರಗಳಲ್ಲಿ ಒಂದು ಹೊತ್ತಿನ ಊಟ ನೀಡುತ್ತಿದೆ. ಮಾತ್ರವಲ್ಲದೆ ಮಲ್ಬಾರ್ ಸೇವಾ ಟ್ರಸ್ಟ್ನ ಮೂಲಕ ಜಾಗತಿಕವಾಗಿ 71 ಕೇಂದ್ರಗಳಲ್ಲಿ ಪ್ರತಿದಿನ 51,000 ಜನರಿಗೆ, ವಾರ್ಷಿಕ 18.6 ದಶಲಕ್ಷ ಜನರಿಗೆ ಪ್ರತಿ ವರ್ಷ ಒಂದು ಹೊತ್ತಿನ ಊಟ ನೀಡುವ ಮೂಲಕ ಹಸಿವು ಮುಕ್ತ ವಿಶ್ವ ಯೋಜನೆಗೆ ಕೊಡುಗೆಯನ್ನು ನೀಡುತ್ತಿದೆ. ಅಶ್ವಥ್ ಶೆಟ್ಟಿ, ವಿ4 ನ್ಯೂಸ್, ಮಂಗಳೂರು.